नमस्ते न्यूज़ 15 में आप सबका स्वागत है। मैं खुशबू रानी एक बार फिर से हाजिर हूँ। दोस्तों, आप सबको पता ही होगा कि पूरे भारत देश में और स्पेशली हमारे कर्नाटक में जो है 15 अगस्त को एक जो है अलग ही तरीके से बनाया जा रहा है। दोस्तों, ईद हो या दिवाली, सबसे बेहतर जो है 15 अगस्त का दिन होता है, क्योंकि ये दिन जितनी शान की जाए उतनी ही शायद कम है। दोस्तों, इसी तरीके से आप सबको पता ही होगा कि कुछ तिलक नगर में जो है बड़े खास मौके पर आज 15 अगस्त के दिन जो है यहाँ पर एम्बुलेंस का भी इनॉग्रेशन किया गया। और इसी के साथ साथ मैं अगर ये कहना गलत नहीं होगा कि जो अपकमिंग जो इलेक्शंस है, जीपीए इलेक्शंस, उनमें जो कंटेस्ट करने वाले हैं इरफान जी, वो भी हमारे साथ है। एक सोशल वर्कर जो लगातार सालों से काम करते आ रहे हैं। आज 15 अगस्त के दिन उन्होंने जो है यहाँ पर एम्बुलेंस इनॉग्रेशन किया और इसी के साथ साथ जो बच्चों के स्कूल्स है उनको जो है नोट्स बुक दिया और जितने भी इंतजाम हो सकते हैं उनके हाथ से उन्होंने किया। और आज वो यहाँ पर आकर मंदिर पर आए हैं। आइए बात करते हैं। ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನ ಎಲ್ರಿಗೂ ರಾಜ್ಯದ ಜನರಿಗೆ ತಿಳಿಸಕ್ಕೆ ಬಯಸ್ತೇನೆ. ಇದೇ ಥರ ಇವತ್ತು ನಮ್ಮ ಜಯನಗರ ಕ್ಷೇತ್ರದಲ್ಲಿ ಹಲವಾರು ಕಡೆ ಇವತ್ತು ಧ್ವಜಾರೋಹಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಇದ್ರ ಜೊತೆಯಲ್ಲಿ ಮಕ್ಕಳಿಗೆ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಸುಮಾರು 1000 ಮಕ್ಕಳಿಗೆ ನೋಟು ಬುಕ್ ವಿತರಣೆಗಳನ್ನು ಮಾಡಿದ್ದೀವಿ. ಇದ್ರ ಜೊತೆಯಲ್ಲಿ 2 ಆಂಬುಲೆನ್ಸು ನಮ್ಮ ಟ್ರಸ್ಟ್ ಆದಂಥ MR ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಇವತ್ತು 2 ಆಂಬುಲೆನ್ಸ್ ಅನ್ನು ಬಿಡುಗಡೆ ಮಾಡಿದ್ದೀವಿ. ಇದ್ರ ಮೂಲ ಉದ್ದೇಶವೇನಂತ ಬಿಟ್ಟು ಹೇಳಿದ್ರೆ, ಇದು ಫ್ರೀ ಹೆಲ್ತ್ ಚೆಕಪ್. ಇದು ಇಂಟೆನ್ಷನು ಫ್ರೀ ಹೆಲ್ತ್ ಚೆಕಪ್ಪು. ಅದು BP ಚೆಕಪ್ ಮಾಡ್ಬೋದು, ಶುಗರ್ ಚೆಕಪ್ ಮಾಡ್ಬೋದು, ಜನರಲ್ ಬಾಡಿ ಚೆಕಪ್ ಮಾಡ್ಬೋದು. ಇದ್ರ ಜೊತೆಯಲ್ಲಿ ನಾವು ಒಂದು ಹಾಸ್ಪಿಟಲ್ ಜೊತೆಯಲ್ಲೂ ಟೇಪ್ ಆಗಿದ್ದೀವಿ. ಲೂನಿ ಹಾಸ್ಪಿಟಲ್ ಅಂತೇಳ್ಬಿಟ್ಟು ಇಲಿಯಾಸ್ ನಗರಲ್ಲಿ ಹಾಸ್ಪಿಟ್ಲ್ ಇದೆ. ಏನಾದರೂ ಅಂಥ ಕ್ರಿಟಿಕಲ್ ಕಂಡೀಷನ್ ಏನಾದರೂ ಇದ್ದರೆ ಆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ಪಡೆಯಬಹುದು. ಸೊ ಇದೇ ಸಂದರ್ಭದಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜಯನಗರ ಕ್ಷೇತ್ರದ ಮುಖಂಡರು, ಹಿರಿಯರು, ಇವತ್ತು ನಾವೆಲ್ಲರೂ ಸೇರಿಬಿಟ್ಟು ಇವತ್ತು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೀವಿ. ಅದೇ ರೀತಿಯಲ್ಲಿ ಸುಬ್ರಹ್ಮಣ್ಯಂ ದೇವಸ್ಥಾನ ಹತ್ರ ಈ ಆಂಬುಲೆನ್ಸ್ಗೆ ಪೂಜೆಯನ್ನು ಮಾಡಬೇಕಾದ ಉದ್ದೇಶದಿಂದ ಇವತ್ತು ಸುಬ್ರಹ್ಮಣ್ಯಂ ದೇವಸ್ಥಾನ ಹತ್ರ ಬಂದು ನಾವೆಲ್ಲರೂ ಸೇರಿಬಿಟ್ಟು ಪೂಜೆಯನ್ನು ಮಾಡ್ತಿದ್ದೀವಿ. ದೇವರು ಎಲ್ರಿಗೂ ಒಳ್ಳೆಯದಾಗಲಿ. ನಾವು ಈಗ ಮಾಡ್ತಿರೋದು ಉದ್ದೇಶ ಎಲ್ರಿಗೂ ಅನುಕೂಲ ಆಗಬೇಕಂತೇಳ್ಬಿಟ್ಟು ಆ ದೃಷ್ಟಿಯಿಂದ ಮಾಡ್ತಿರೋದು. ಸೊ ಈ ಸೇವೆಯನ್ನು ಎಲ್ಲರೂ ಉಪಯೋಗಿಸ್ಕೊಳ್ಬೇಕಂತೇಳ್ಬಿಟ್ಟು ಜಯನಗರ ವಿಧಾನಸಭಾ ಕ್ಷೇತ್ರದ मतदारರಿಗೆ ನಾನು ಮನವಿ ಮಾಡ್ತೀನಿ. थैंक यू सही सर. अस्सलाम वालेकुम रहमतुल्लाहि व बरकातुहू. पहले 15 अगस्त के जो इंडिपेंडेंस डे है इसकी मुबारकबाद देता हूँ मैं तमाम पूरे इंडिया के लोगों को. हर एक गली में, हर एक मोहल्ले में पूरे जने मिल को, हिंदू मुस्लिम जो भी हैं, हर एक रिलीजन के आदमी सब दिन मनाना करके सब दिन ऐसे गुजारिश कर रहा हूँ. आज 15 अगस्त के दिन हमारे MR चैरिटेबल ट्रस्ट के जो फाउंडर एंड चेयरमैन जो मुजीब भैया हैं, आज उनके तरफ से फ्री एम्बुलेंस की सर्विस डाल को ही. और एक एम्बुलेंस में आपको तुम ना BP, हेल्थ चेकअप जो भी है वो फ्री में करा सकते हैं. और एक एम्बुलेंस से तुम्हें 100 किलोमीटर के अंदर कहाँ गए तो भी फ्री ऑफ कॉस्ट है. तुम ना कोई भी इसमें क्या भी 1 रुपया नहीं लेते. ये आपको ना कौन से भी पॉलिटिक्स के पैसे नहीं, ये ज़ाती और मेहनत के पैसे से आज ये एम्बुलेंस ये करी. इंशाल्लाह आज 2 एम्बुलेंस ही आने वाले दिनों में इंशाल्लाह 4 भी हो सकती है, 10 भी हो सकती है. और जो भी अपना जो काम कर को ही हमारे आने वाले जो GPA इलेक्शन के जो कॉर्पोरेटर हैं इरफान भी, उनकी मेहनत माशाल्लाह ये एम्बुलेंस के अंदर बहुत सारी मेहनत लगी है. सब जने जो आने वाले इलेक्शन में सब जने इनको मिलकर साथ दियो करो. सब जने ऐसे गुजारिश. ಸ್ವಾತಂತ್ರ್ಯ ದಿನಾಚರಣೆದ ಶುಭಾಶಯಗಳು. ಉದ್ದೇಶ ಏನಂದರೆ, ಬಡವರಿಗೆ ತುಂಬ ದಿವಸದಿಂದ ನಮ್ಮ ಮೊಹಮ್ಮದ್ ಇರ್ಫಾನ್ ಅವರು ಮತ್ತು ನಮ್ಮ ಅಣ್ಣ ಮುಜೀಬಣ್ಣವರು ಎಲ್ಲ ಈ ಸೇರಿ ಒಂದು ಚಾರಿಟಿ ಟ್ರಸ್ಟ್ ಓಪನ್ ಮಾಡಿ ಎಲ್ಲ ಬಡವರಿಗೂ ಒಳ್ಳೆಯದಾಗಬೇಕಂತ ಈ ಸ್ವಾತಂತ್ರ್ಯ ದಿನಾಚರಣೆದಿಂದ 2 ಆಂಬುಲೆನ್ಸನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಸಂಧಿ ಹೋಗೋಕ್ಕೆ ಆಗಲ್ಲ, ಅದಕ್ಕೋಸ್ಕರ ಒಂದು ಚಿಕ್ಕ ಆಂಬುಲೆನ್ಸು, ಒಂದು ದೊಡ್ಡ ಆಂಬುಲೆನ್ಸು. ಈ ಸಕ್ಕರೆ ಕಾಯಿಲೆ ಇರೋರು ಮತ್ತು BP ಇರೋರಿಗೆ ಭಾರಿ ಕಷ್ಟ, ಹಾಸ್ಪಿಟ್ಲ್ ಗಂಟ ಹೋಗೋಕ್ಕಾಗಲ್ಲ. ಮನೆಗೂ ನಾವು ಹೋಗಿ ನಾವೆಲ್ಲ ವಾಲಂಟ್ರಿ ಆಗಿ ನಮ್ಮ ಮುಜೀಬಣ್ಣ ಮತ್ತು ಇರ್ಫಣ್ಣನ ಮತ್ತು ನಮ್ಮ ಸಹೋದರಗಳು ಇದ್ದಾರೆ ಮತ್ತು ನಮ್ಮ ದೇವಸ್ಥಾನದ ದೊಡ್ಡ ಅಧ್ಯಕ್ಷರುಗಳು ನಮ್ಮ ಜೊತೆಲಿದ್ದಾರೆ. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಾವನೆ ಇಲ್ಲ. ನಮಗೆ ಎಲೆಕ್ಷನ್ ಬಂದರೂ ನಾವೆಲ್ಲ ಒಂದೇ ರೀತಿಯಲ್ಲಿ ಮುಜೀಬಣ್ಣ ಜೊತೆಲಿ ಇರ್ತೀವಿ. ಎಲೆಕ್ಷನ್ ಬಂದಿಲ್ಲ ಅಂದ್ರೂ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಾವು ಬಂದುಬಿಟ್ಟು ಎಲೆಕ್ಷನ್ ಬಂದಾಗ ಜಾತಿ ಭೀತಿ ಯಾವುದು ಮಾತಾಡಲ್ಲ.
ನಾವು ಮುಸ್ಲಿಮ್ಸ್ ಇದ್ದೀವಿ, ಕ್ರಿಶ್ಚಿಯನ್ಸ್ ಇದ್ದೀವಿ, ಹಿಂದೂಗಳಿದ್ದೀವಿ. ತಿಲಕ್ ನಗರದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮದರಂತೆ ಜೀವಿಸ್ತಾ ಇದ್ದೀವಿ. ಈ ಸ್ವಾತಂತ್ರ್ಯ ದಿನಾಚರಣೆ ದೇಶದಲ್ಲಿ ಇದೇ ಥರ ನಾವು ಜೀವಿಸ್ತೀವಿ. ಅದೇ ಥರ ಒಂದೇ ಒಂದು ಮಾತು ಏನಂದರೆ, ಈ ಸಲ ನಮ್ಮ ಇರ್ಫಾನ್ ಅವರು ಈ ಇಂಡಿಪೆಂಡೆಂಟು ಮಾತ್ರ ಅಲ್ಲ, ನಮ್ಮ ಇರ್ಫಾನ್ ಅವರು ಭಾರೀ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಸಲ ಎಲೆಕ್ಷನ್ ನಿಂತಾಗ ನಾವೆಲ್ಲ ಒಗ್ಗೂಡಿ ಇವ್ರಿಗೆ ಕೆಲಸ ಮಾಡಬೇಕಂದ್ರೆ ನಾವು ಮನಪೂರ್ವಕವಾಗಿ ನಾವೆಲ್ಲ ಉದ್ದೇಶಪೂರ್ವಕವಾಗಿ ನಾವು ಬಂದಿದ್ದೀವಿ. ದಯವಿಟ್ಟು ದೇವರು ಸಹಾಯ ಮಾಡಿ.